ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ಎರಡನೇ ಪ್ರಶ್ನೆ, ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ? ನವಿಲು ತೀರ್ಥ ಬಳಿ ಮಲಪ್ರಭಾ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಜೂನ್ 26ರಂದು. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? ಎಸ್.ಎಂ. ಕೃಷ್ಣ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿದೆ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಕರ್ನಾಟಕದ ಪಂಜಾಬ್ ವಿಜಯಪುರ. ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮವಾಗಿರುತ್ತದೆ? ಒಂದು ಹಾರ್ಸ್ ಪವರ್ 746 ವ್ಯಾಟ್ಗಳಿಗೆ ಸಮನಾಗಿರುತ್ತದೆ. ಕರ್ನಾಟಕದ ಕೇಸರಿ ಎಂದು ಹೆಸರಾದಂತಹ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ತಲೆದಂಡ ಎಂಬ ನಾಟಕದ ಕರ್ತೃ ಯಾರು? ತಲೆದಂಡ ಗಿರೀಶ್ ಕಾರ್ನಾಡ್. ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಅತಿ ಹಗುರವಾದ ಅನಿಲ ಜಲಜನಕ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಎಕ್ಸೆಲ್ ಇದು ತಪ್ಪಾಗಿದೆ. ಇನ್ನು ವರ್ಡ್ ಡಾಕ್ಯುಮೆಂಟ್ .docs ಸರಿಯಾಗಿದೆ. ಧ್ವನಿ .mp3 ಸರಿಯಾಗಿದೆ. ಪವರ್ ಪಾಯಿಂಟ್ .pptx ಸರಿಯಾಗಿದೆ. ಶುಷ್ಕ ಮಂಜುಗಡ್ಡೆ ಎಂದರೆ ಏನು? ಶುಷ್ಕ ಮಂಜುಗಡ್ಡೆ ಘನ ಇಂಗಾಲದ ಡೈಆಕ್ಸೈಡ್. ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಭೂ ಸುಧಾರಣೆ 9ನೇ ಅನುಸೂಚಿ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಹಳದಿ ಕ್ರಾಂತಿ ಮೊಟ್ಟೆ ಇದು ತಪ್ಪಾಗಿದೆ. ನೀಲಿ ಕ್ರಾಂತಿ ಮತ್ಸ್ಯೋದ್ಯಮ ಸರಿಯಾಗಿದೆ. ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಸರಿಯಾಗಿದೆ. ಹಸಿರು ಕ್ರಾಂತಿ ಕೃಷಿ ಸರಿಯಾಗಿದೆ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ? ಸರಿಯಾದ ಉತ್ತರ ಭ್ರಷ್ಟಾಚಾರ ರಹಿತ ಇದು ಪ್ರಸ್ತಾವನೆಯಲ್ಲಿ ಇಲ್ಲ. ಗಣರಾಜ್ಯ, ಜಾತ್ಯತೀತ, ನ್ಯಾಯ ಈ ಮೂರೂ ಕೂಡ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಂಡುಬರುತ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ರಷ್ಯಾ GRU ಗುಪ್ತಚರ ಸಂಸ್ಥೆ. ರಷ್ಯಾದ ಗುಪ್ತಚರ ಸಂಸ್ಥೆ GRU ಇದು ಸರಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ? ಮರಾಠಿ ದ್ರಾವಿಡ ಭಾಷೆ ಅಲ್ಲ. ತಮಿಳು, ತೆಲುಗು, ಕನ್ನಡ ಈ ಮೂರೂ ಕೂಡ ದ್ರಾವಿಡ ಭಾಷೆಗಳು. ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ? ಸರಿಯಾದ ಉತ್ತರ ಡಿ. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ನೀಡುವುದು ಇದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ. ಏಕೆ ಅಂದರೆ ಇದು
ಮೂಲಭೂತ ಕರ್ತವ್ಯ ಆಗಿದೆ. ಏಕರೂಪ ನಾಗರಿಕ ಸಂಹಿತೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು. ಕೃಷಿ ಮತ್ತು ಪಶುಸಂಗೋಪನೆ ಈ ಮೂರೂ ಕೂಡ ರಾಜ್ಯ ನಿರ್ದೇಶಕ ತತ್ವಗಳು. 4ನೆಯದು ಮೂಲಭೂತ ಕರ್ತವ್ಯ. ರಾಜ್ಯ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಸಂಬಂಧಿಸಿದೆ? ರಾಜ್ಯ ತುರ್ತು ಪರಿಸ್ಥಿತಿ ಸಂವಿಧಾನದ 352ನೇ ವಿಧಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂವಿಧಾನದ 352ನೇ ವಿಧಿ. ರಾಜ್ಯ ತುರ್ತು ಪರಿಸ್ಥಿತಿ ಸಂವಿಧಾನದ 356ನೇ ವಿಧಿ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿ ಸಂವಿಧಾನದ 360ನೇ ವಿಧಿ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇವುಗಳಲ್ಲಿ ಎಲ್ಲವೂ ಸರಿಯಾಗಿದೆ. ಅಂದರೆ 14ನೇ ವಿಧಿ ಸಂಬಂಧಿಸಿರುವುದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು. 15ನೇ ವಿಧಿ ಸಂಬಂಧಿಸಿರುವುದು ಲಿಂಗ, ಜಾತಿ, ಜನಾಂಗ, ಧರ್ಮ ಇವೆಲ್ಲವನ್ನೂ ಆಧರಿಸಿ ತಾರತಮ್ಯ ಮಾಡುವಂತಿಲ್ಲ ಎಂದು 15ನೇ ವಿಧಿ ಹೇಳುತ್ತದೆ. 16ನೇ ವಿಧಿ ಸಾರ್ವಜನಿಕ ಹುದ್ದೆ ಪಡೆಯಲು ಎಲ್ಲರಿಗೂ ಸಮಾನ ಅವಕಾಶ ಇದೆ ಎಂದು 16ನೇ ವಿಧಿ ತಿಳಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಮಲೇಷಿಯಾ, ಹಾಂಗ್ಕಾಂಗ್ ಇದು ತಪ್ಪಾಗಿದೆ. ನೇಪಾಳದ ರಾಜಧಾನಿ ಕಠ್ಮಂಡು ಸರಿಯಾಗಿದೆ. ಜಿಂಬಾಬ್ವೆ ರಾಜಧಾನಿ ಹರಾರೆ ಸರಿಯಾಗಿದೆ. ಈಜಿಪ್ಟ್ನ ರಾಜಧಾನಿ ಕೈರೋ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ? ಸರಿಯಾದ ಉತ್ತರ ನೀರಾವರಿ ಇದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ಭಾರತ ಸಂವಿಧಾನದ 371 ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? 371 ವಿಧಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಇವುಗಳಲ್ಲಿ ಯಾವುದೂ ಅಲ್ಲ. ಯಾಕೆ ಅಂದರೆ ಕೇಂದ್ರ ಲೋಕಸೇವಾ ಆಯೋಗ, ಭಾರತ ಚುನಾವಣಾ ಆಯೋಗ, ಲೆಕ್ಕ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ ಇವು ಮೂರೂ ಕೂಡ ಸಂವಿಧಾನಕ ಸಂಸ್ಥೆಗಳು. ಅವ್ರು ಕೇಳಿರೋದು ಯಾವುದು ಅಲ್ಲ. ಹಾಗಾಗಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿ. ಕೆಳಗಿನ ಹೊಂದಾಣಿಕೆಯಲ್ಲಿ ಯಾವುದು ತಪ್ಪಾಗಿದೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಇದೆ, ಇದು ತಪ್ಪಾಗಿದೆ. ಇನ್ನು ಸಾಲ್ಟ್ ಲೇಕ್ ಕ್ರೀಡಾಂಗಣ ಕಲ್ಕತ್ತಾದಲ್ಲಿ ಇದೆ, ಸರಿಯಾಗಿದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣ ದೆಹಲಿಯಲ್ಲಿದೆ, ಇದು ಸರಿಯಾಗಿದೆ. ಬಾರಾಬತಿ ಕ್ರೀಡಾಂಗಣ ಕಟಕ್ದಲ್ಲಿದೆ, ಇದು ಕೂಡ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಇವುಗಳಲ್ಲಿ ಎಲ್ಲವೂ ಗೂಗಲ್, ಯಾಹೂ, ಬಿಂಗ್ ಇವು ಮೂರು ಕೂಡ ಸರ್ಚ್ ಇಂಜಿನ್. LCDಯನ್ನು ವಿಸ್ತರಿಸಿರಿ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಅಭಯ್ ಶ್ರೀನಿವಾಸ್ ಓಕಾ. ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು? LK ಅಡ್ವಾಣಿ. ಗದುಗಿನ ಭಾರತವನ್ನು ರಚಿಸಿದವರು ಯಾರು? ಕುಮಾರವ್ಯಾಸರು. ಈ ಕೆಳಗಿನವಲ್ಲಿ ಯಾವುದು ಸರಿಯಾಗಿದೆ? ಇವುಗಳಲ್ಲಿ ಎಲ್ಲವೂ ಸರಿಯಾಗಿವೆ. ಗೀತಾ ಗೋಪಿನಾಥ್ ಒಬ್ಬ ಅರ್ಥಶಾಸ್ತ್ರಜ್ಞೆ ಆಗಿದ್ದಾರೆ. ಗ್ರೇಟಾ ಥನ್ಬರ್ಗ್ ಪರಿಸರವಾದಿಯಾಗಿದ್ದಾರೆ. PV ಸಿಂಧು ಬ್ಯಾಡ್ಮಿಂಟನ್ ಪಟು ಆಗಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಸ್ಪೇನ್ SPN ತಪ್ಪಾಗಿದೆ. ಅಮೇರಿಕಾ ನಾಸ್ಡಕ್, ಭಾರತ BSE NSE, ಚೀನಾ ಶೆನ್ಗೀನ್ ಶೇರ್ ಮಾರ್ಕೆಟ್ ಅವೆಲ್ಲ. ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು? ಚಿತ್ರದುರ್ಗ. 25,000 ರು ಅಸಲಿಗೆ
4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? 2000. 65 plus square root of question mark is equal to 83 question mark. 324 ಬರಬೇಕು ಕ್ವಶನ್ ಮಾರ್ಕ್ ಜಾಗದಾಗಿ. 9 cube into 9 square into 9 to the power of minus 5 into 9 square into 9 cube into 9 to the power of minus 1 into 9 to the power of minus 4. ಇದನ್ನು ಬಿಡಿಸಿದರೆ ನಮಗೆ ಉತ್ತರ ಎಷ್ಟು ಬರ್ತದೆ? ಕೊನೆಗೆ 1. ಆನ್ಸರ್ ಬಿ 1. ತೇಜಸ್ಸು ಎಂಬುದು ಒಂದು ಏನು? ತೇಜಸ್ಸು ಎಂಬುದು ಒಂದು ಯುದ್ಧ ಟ್ಯಾಂಕ್. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಉಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ತುಮಕೂರು, ಇದು ತಪ್ಪಾಗಿದೆ. ಹಾಗುಂಬೆ ಘಾಟ್ ಕಂಡುಬರುವುದು ಎಲ್ಲೆಲ್ಲಿ? ಉಡುಪಿ ಮತ್ತು ಶಿವಮೊಗ್ಗದ ಮಧ್ಯೆ. ಚಾರ್ಮುಡಿ ಘಾಟ್ ಸಂಪರ್ಕಿಸುವುದು ಮಂಗಳೂರು ಮತ್ತು ಚಿಕ್ಕಮಗಳೂರು. ಶಿರ್ಡಿ ಘಾಟ್ ಸಂಪರ್ಕಿಸುವುದು ಹಾಸನ ಮತ್ತು ಮಂಗಳೂರು. ವೈನೋಲಜಿ ಎಂದರೆ ಏನು? ವೈನ್ ತಯಾರಿಕಾ ಅಧ್ಯಯನ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಇವುಗಳಲ್ಲಿ ಎಲ್ಲವೂ ಅಂದರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ, ಇವು ಮೂರು ಕೂಡ ರಾಷ್ಟ್ರೀಯ ಉದ್ಯಾನವನಗಳು. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲಿದೆ? ಮುಂಬೈ. ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಇವುಗಳಲ್ಲಿ ಎಲ್ಲ ಮಲಪ್ರಭಾ, ಘಟಪ್ರಭಾ, ಭೀಮಾ ಈ ಮೂರೂ ಕೂಡ ಕೃಷ್ಣಾ ನದಿಯ ಉಪನದಿಗಳು. ದಾಲ್ ಸರೋವರ ಎಲ್ಲಿ ಕಂಡುಬರುತ್ತದೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಈ ಕೆಳಗಿನ ಯಾವುದರ ಮಧ್ಯೆ? ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯ ಮಧ್ಯೆ. ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು? ಉಯಿಲಾಗೋಳ ನಾರಾಯಣರಾವರು. ಕರ್ನಾಟಕದ ಕುಲ ಪುರೋಹಿತರು ಯಾರು? ಹಾಲೂರು ವೆಂಕಟರಾಯರು. 2020 ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ. ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? PM ಕೇರ್ಸ್ ಫಂಡ್ ಎಂಬುವಂತಹ ನಿಧಿಯನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲವನ್ನು ಹೊಂದಿದೆ? ಅಂಥ್ರಸೈಟ್. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಶ್ರೀಹರಿಕೋಟಾ. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಇವುಗಳಲ್ಲಿ ಯಾವುದೂ ಅಲ್ಲ, ಏಕೆಂದರೆ ಗುಜರಾತ್, ರಾಜಸ್ಥಾನ, ಪಂಜಾಬ್ ಇವು ಮೂರೂ ಕೂಡ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಮಜುಲಿ ದ್ವೀಪ ಇರುವ ನದಿ ಯಾವುದು? ಬ್ರಹ್ಮಪುತ್ರ. ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್? ಇವುಗಳಲ್ಲಿ ಎಲ್ಲವೂ ಅಂದರೆ ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಸೇವಾ ತೆರಿಗೆ, ಅಬಕಾರಿ ಸುಂಕ, ರಫ್ತು ಆಮದು ಸುಂಕ ಇವು ಮೂರು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿವೆ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಫಸ್ಟ್ 10 ಪ್ರೈಮ್ ನಂಬರ್ಸ್ನ ಮೊತ್ತ 129.
ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ? 800% ಹೆಚ್ಚಾಗುತ್ತದೆ. ಭಾರತವು ಒಂದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿದೆ. ಭಾರತ. ಗೌತಮ ಬುದ್ಧನ ಇನ್ನೊಂದು ಹೆಸರು ಏನು? ಸಿದ್ಧಾರ್ಥ. ಔರಂಗಜೇಬನ ಪೂರ್ಣ ಹೆಸರೇನು? ಮುಯಿನ್ ಉದ್ದೀನ್ ಮೊಹಮ್ಮದ್ ಔರಂಗಜೇಬ್. ಮುಯಿನ್ ಉದ್ದೀನ್ ಮೊಹಮ್ಮದ್ ಔರಂಗಜೇಬ್. ಅಲಹಾಬಾದಿನ ಕುಂಭಮೇಳ ಅಥವಾ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಹರ್ಷವರ್ಧನ ಅಲಹಾಬಾದಿನ ಕುಂಭಮೇಳವನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದನು. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರು? ಗ್ರಾಮಿಣಿ. ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? ಆಲೂರು ವೆಂಕಟರಾವ್. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? ಕ್ರಿಸ್ತಶಕ 1336. ಮೈಸೂರಿನ ಒಡೆಯರ್ ರಾಜ ಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ? ಯದುವಂಶ ರಾಜಮನೆತನಕ್ಕೆ ಸಂಬಂಧಿಸಿದೆ. ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು? ಸ್ವಾತಂತ್ರ್ಯದ ನಂತರ ಹೈದರಾಬಾದನ್ನು ಮೊದಲಿಗೆ ವಶಪಡಿಸಿಕೊಳ್ಳಲಾಯಿತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಉಮೇಶ್ ಚಂದ್ರ ಬ್ಯಾನರ್ಜಿ. ಸ್ವರಾಜ್ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ದಾದಾಬಾಯಿ ನವರೋಜಿ. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನ ಏನಾಗುತ್ತದೆ? ಮೇಲಕ್ಕೆ ಹೋದಂತೆ ತಾಪಮಾನ ಕಡಿಮೆಯಾಗುತ್ತದೆ. ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು? ಸೂರತ್. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಬನವಾಸಿ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧಭೂಮಿ ಯಾವುದು? ಸಿಯಾಚಿನ್ ಯುದ್ಧಭೂಮಿ. ಲಡಾಖ್ ಒಂದು ಏನು? ಲಡಾಖ್ ಒಂದು ತಂಪಾದ ಮರುಭೂಮಿಯಾಗಿದೆ. ಸಿಡ್ಬಿ ಅನ್ನು ವಿಸ್ತರಿಸಿರಿ. SIDBI. ಸಿಡ್ಬಿ ಅಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ದಾದಾಬಾಯಿ ನವರೋಜಿ ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದರು. ರಾಫೆಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ? ಡೆಸಾಲ್ಟ್ ಸಂಸ್ಥೆ ಫ್ರಾನ್ಸ್ ದೇಶದಲ್ಲಿ ಕಂಡುಬರುತ್ತದೆ. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆ ಹಿಡಿಯುವಿಕೆ ಅವಶ್ಯಕವಾಗಿದೆ?
ಅಕ್ಕಿಯನ್ನು ಬೆಳೆಯಲು ನೀರನ್ನು ತಡೆ ಹಿಡಿಯಬೇಕಾಗುತ್ತದೆ, ಬಹಳ ನೀರು ಬೇಕು ಅಕ್ಕಿಗೆ ಅಂತ. ಎಲ್ಲ ಅಥವಾ ಪೂರ್ಣ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಯಾವುದು? ಇದಕ್ಕೆ ನಿರುದ್ಯೋಗನೂ ಸರಿಯಾದ ಉತ್ತರ. ಬಡತನ, AR-C. ಕನಿಷ್ಠ ಬೆಂಬಲ ಬೆಲೆ ಎಂದರೆ ಏನು? ಸಮತೋಲನ, ಈಕ್ವಿಲಿಬ್ರಿಯಂ. ಬಂಡವಾಳಶಾಹಿತ್ವ ಎಂದರೆ ಏನು? ಬಂಡವಾಳದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯದ ಮಾಲೀಕತ್ವವನ್ನು ಬಂಡವಾಳಶಾಹಿತ್ವ ಎಂದು ಕರೆಯುತ್ತಾರೆ. ಬಂಡವಾಳ ಹಿಂತೆಗೆತ ಅಂದರೆ ಏನು? ಬಂಡವಾಳದ ಸ್ವೀಕೃತಿ ಅಂತ ಅರ್ಥ. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಏನು? ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಮೇನ್ ಕಾರಣ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಆಗಿದೆ. ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾವ ಬಯಕೆಗಳನ್ನು ಪೂರೈಸುತ್ತದೆ? ಯಾರ ಬಯಕೆಗಳನ್ನು ಪೂರೈಸುತ್ತದೆ? ಶುದ್ಧ ಮಾರುಕಟ್ಟೆ ಆರ್ಥಿಕತೆ ಇದು ಗ್ರಾಹಕರ ಬಯಕೆಗಳನ್ನು ಪೂರೈಸುತ್ತದೆ. ಸಂಪನ್ಮೂಲ ಎಂದರೆ ಏನು? ಸರಕು ಮತ್ತು ಸೇವೆಗಳಿಗೆ ಸಂಪನ್ಮೂಲ ಎಂದು ಕರೆಯುತ್ತಾರೆ. HYVP ಎಂದರೆ ಏನು? ಹೈ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. HYVP ಹೈ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಒಂದು ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯು 1800ರಿಂದ 2016ಕ್ಕೆ ಏರುತ್ತದೆ. ಹಾಗಾದರೆ ದಾಖಲಾತಿಯಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು? 12% ಹೆಚ್ಚಳ ಆಗುತ್ತೆ. ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು ಇದರ ಮೇಲೆ ನೇರ ತೆರಿಗೆಯನ್ನು ವಿಧಿಸುತ್ತಾರೆ. ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗದ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು? 1:4. ಇಂಗ್ಲೆಂಡನ್ನು 1-2-3-4-5-2-6 ಮತ್ತು ಫ್ರಾನ್ಸನ್ನು 7-8-5-2-9-1 ಎಂದು ಬರೆದರೆ ಗ್ರೀಸ್ ಅನ್ನು ಡ್ಯಾಶ್ ಆಗಿ ಬರೆಯಬಹುದು. ಸರಿಯಾದ ಉತ್ತರ ಬಿ, 381191 ಎಂದು ಬರೆಯಬಹುದು. ರಾಕೇಶನು ಒಂದು ಟಿವಿಯನ್ನು 5000 ರು ಕೊಟ್ಟು ಖರೀದಿ ಮಾಡಿ 250 ರು ಅನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ. ನಂತರ ರಾಕೇಶನು ಅದನ್ನು 5075ಕ್ಕೆ ಮಾರುತ್ತಾನೆ. ಹಾಗಾದರೆ ರಾಕೇಶನಿಗೆ ಆದ ಲಾಭ ಅಥವಾ ನಷ್ಟ ಎಷ್ಟು? 3.56%. 3.33%. ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಯಾವುದು? 22. ಒಂದು ವೇಳೆ x √100 ಆದರೆ x³ + x² x ನ ಬೆಲೆ ಎಷ್ಟು? 110. ಬಸ್ಸು, ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ವೆನ್ ರೇಖಾಚಿತ್ರವು ಪ್ರತಿಬಿಂಬಿಸುತ್ತದೆ ಅಂದರೆ ಅದು ಬಿ. ಇದು ಬಸ್ಸು, ಸ್ಕೂಟರ್ ಸಾಗಣೆಗೆ ಸಂಬಂಧಿಸಿದ ರೇಖಾಚಿತ್ರ ಆಗಿದೆ. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ಯಾವುದು? ರಾಣೆಬೆನ್ನೂರು. ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು? ಸ್ಪಿರಿಟ್ ಆಫ್ ಕ್ರಿಕೆಟ್ ವಿರಾಟ್ ಕೊಹ್ಲಿ. ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಇವುಗಳಲ್ಲಿ ಎಲ್ಲವೂ ಅಂದರೆ
ವೈಯಕ್ತಿಕ ಶೌಚಾಲಯಗಳು, ಸಮುದಾಯ ಶೌಚಾಲಯಗಳು, ಘನತ್ಯಾಜ್ಯ ನಿರ್ವಹಣೆ ಇವೆಲ್ಲವೂ ಕೂಡ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬರುವಂತಹ ಅಂಶಗಳಾಗಿವೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.